ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಕೀರ್ತನೆಗಳು 117ರಲ್ಲಿ ಸರ್ವ ಜನಾಂಗಗಳೇ ಯೆಹೋವನನ್ನು ಕೀರ್ತಿಸಿರಿ, ಸಮಸ್ತ ಪ್ರಜೆಗಳೇ ಆತನನ್ನು ಕೊಂಡಾಡಿರಿ. ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ, ಯೆಹೋವನ ಸತ್ಯತೆಯು ಸದಾ ಇರುವುದು, ಯೆಹೋವನಿಗೆ ಸ್ತೋತ್ರ ಎಂಬುದಾಗಿ. ಇಲ್ಲಿ ಕೀರ್ತನೆಗಾರನು ಸರ್ವ ಜನಾಂಗಗಳನ್ನು ದೇವರನ್ನು ಆರಾಧಿಸುವುದಕ್ಕೆ ಆಮಂತ್ರಿಸುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ನಮ್ಮ ರಕ್ಷಕನಾದಂಥ ದೇವರನ್ನು, ನಮ್ಮ ವಿಮೋಚಕನಾದಂಥ ದೇವರನ್ನು ಮತ್ತೊಂದು ಆವರ್ತಿ ಆರಾಧಿಸುವುದಕ್ಕೆ ದೇವರು ನಮ್ಮನ್ನು ಬರಮಾಡಿದ್ದಕ್ಕಾಗಿ, ಮತ್ತೊಂದು ಅವಕಾಶವನ್ನು ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನಾವು ದೇವರನ್ನು ಆರಾಧಿಸೋಣ. ಪ್ರಾರ್ಥನೆಯೊಟ್ಟಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡೋಣ. ಭೂಪರಲೋಕವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೇ, ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಂಥ ಈ ಒಂದು ಶ್ರೇಷ್ಠವಾದಂಥ ಸಮಯಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ಅನೇಕರಿಗೆ ಲಭಿಸದೇ ಇರುವಂಥ ಭಾಗ್ಯವನ್ನು, ಅನೇಕರಿಗೆ ಸಿಕ್ಕದೇ ಇರುವಂಥ ಸಂದರ್ಭವನ್ನು ನಿಮ್ಮ ಮಕ್ಕಳಾದ ನಮಗೆ ಕರ್ತನೇ ನೀನು ದಯಪಾಲಿಸಿದ್ದೀಯಾ, ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಈ ಪರಿಶುದ್ಧ ದಿನದಲ್ಲಿ ಕರ್ತನೇ, ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನೀವು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ಕರ್ತನೇ ನಿಮ್ಮ ಸನ್ನಿಧಾನದಲ್ಲಿ ಕರ್ತನೇ ನಾವು ನಮ್ಮ ಕೃತಜ್ಞತಾ ಪ್ರಾರ್ಥನೆಯನ್ನು ಸಮರ್ಪಿಸುವುದಕ್ಕೆ ನಮ್ಮನ್ನು ನೀನು ಬರಮಾಡಿದ್ದೀಯಾ, ಅದಕ್ಕಾಗಿ ನನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಕರ್ತನೇ, ನಾವು ಮಾಡುವಂಥ ಪ್ರಾರ್ಥನೆ, ನಾವು ಆಡುವಂಥ ಹಾಡು ಕರ್ತನೇ ಎಲ್ಲವೂ ನಿನ್ನ ನಾಮಕ್ಕೆ ಯೋಗ್ಯವಾಗಿರುವಂತೆ ನಿನ್ನ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತೊಂದು ಆವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ ಸ್ವಾಮಿ. ಈ ಆರಾಧನೆಯ ಆದಿಯಿಂದ ಅಂತ್ಯದವರೆಗೆ ನೀನು ನಾಯಕನಾಗಿದ್ದು, ನೀನು ನಿಯಂತ್ರಿಸುವನಾಗಿದ್ದು ದೇವರೇ ನೀನು ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಹೌದು ಕರ್ತನೆ, ನಮ್ಮೊಟ್ಟಿಗೆ ಸೇರಿ ವಿವಿಧ ಸ್ಥಳಗಳಲ್ಲಿ ಕರ್ತನೆ ನಿಮ್ಮನ್ನು ಆರಾಧಿಸುವಂಥ ನಮ್ಮ ಪ್ರೀತಿಯ ಎಲ್ಲ ಸಹೋದರ ಸಹೋದರಿಯರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ದಿನದಲ್ಲಿ ಕರ್ತನೆ, ಈ ರೀತಿಯಾಗಿ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಒಟ್ಟಾಗಿ ನೀನು ಬರಮಾಡಿದ್ದೀಯಾ, ಅದಕ್ಕಾಗಿ ನನಗೆ ಕೋಟಿ ಕೋಟಿ ಸ್ತೋತ್ರ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಾವು ನಿಮಗೆ ಮಾತ್ರ ಸಮರ್ಪಿಸುತ್ತಾ, ಎಲ್ಲವನ್ನು ನಮಗಾಗಿ ಜೀವ ಕೊಟ್ಟಂಥ ಯೇಸು ಕ್ರಿಸ್ತನ ಬುಧ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ಪ್ರಾರಂಭದಲ್ಲಿ ಒಂದು ಕನ್ನಡ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ನನ್ನ ಕಣ್ಮಣಿಯಾದವನೇ, ನನ್ನ ಕಾಯುವ ದೇವ ನೀನೇ, ಬಲವು ಮಹತ್ವವುಳ್ಳವನೇ, ಸ್ತುತಿಗೆ ಪಾತ್ರ ನೀನೇ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ ಎಂಬ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ನನ್ನ ಕಣ್ಮಣಿಯಾದವನೇ, ನನ್ನ ಕಾಯುವ ದೇವ ನೀನೇ, ನನ್ನ ಕಣ್ಮಣಿಯಾದವನೇ, ನನ್ನ ಕಾಯುವ ದೇವ ನೀನೇ, ಬಲವು ಮಹತ್ವವುಳ್ಳವನೇ, ಸ್ತುತಿಗೆ ಪಾತ್ರ ನೀನೇ, ಬಲವು ಮಹತ್ವವುಳ್ಳವನೇ, ಸ್ತುತಿಗೆ ಪಾತ್ರ ನೀನೇ, ಆರಾಧನೆ ನಿಮಗೆ, 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 ಆರಾಧನೆ ನಿಮಗೆ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಬಲವು ತಂದಿರಯ್ಯ, ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಬಲ
ತಂದಿರಯ್ಯ. ಯೇಸು ರಾಜ ನನ್ನ ಬಲವು, ಎಂದೆಂದು ಭಯವಿಲ್ಲವೇ. ಯೇಸು ರಾಜ ನನ್ನ ಬಲವು, ಎಂದೆಂದು ಭಯವಿಲ್ಲವೇ. ಆರಾಧನೆ ನಿಮಗೆ, 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 ಆರಾಧನೆ. ನಿನ್ನ ರೆಕ್ಕೆಯ ನೆರಳಿನಲ್ಲಿ ನನ್ನನ್ನು ಒದಗಿಸಿದೆ. ನಿನ್ನ ರೆಕ್ಕೆಯ ನೆರಳಿನಲ್ಲಿ ನನ್ನನ್ನು ಒದಗಿಸಿದೆ. ಉನ್ನತನೇ ಮಹೋನ್ನತನೇ, ಸ್ತುತಿಗೆ ಪಾತ್ರನಿದೆ. ಉನ್ನತನೇ ಮಹೋನ್ನತನೇ, ಸ್ತುತಿಗೆ ಪಾತ್ರನಿದೆ. ಆರಾಧನೆ ನಿಮಗೆ, 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 ಆರಾಧನೆ ನಿಮಗೆ. ನನ್ನ ಕಣ್ಮಣಿಯಾದವನೇ, ನನ್ನ ಕಾಯುವ ದೇವ ನೀನೇ. ನನ್ನ ಕಣ್ಮಣಿಯಾದವನೇ, ನನ್ನ ಕಾಯುವ ನೀನೇ. ಬಲವು ಮಹತ್ವವುಳ್ಳವನೇ, ಸ್ತುತಿಗೆ ಪಾತ್ರನಿದೆ. ಬಲವು ಮಹತ್ವವುಳ್ಳವನೇ, ಸ್ತುತಿಗೆ ಪಾತ್ರನಿದೆ. ಆರಾಧನೆ ನಿಮಗೆ, 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 ಆರಾಧನೆ ನಿಮಗೆ. ಹಲ್ಲೆಲೂಯಾ. ಈ ಬೆಳಗಿನ ಜಾವದಲ್ಲಿ ನಮ್ಮ ಕಣ್ಮಣಿಯಾದಂಥ ದೇವರನ್ನು, ನಮ್ಮನ್ನು ಕಾಯುವಂಥ ದೇವರನ್ನು, ಬಲವು ಮಹತ್ವವುಳ್ಳಂಥ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಅಲ್ಲಿ ಹಾಡುಗಾರನ ಆಡುವಂಥದ್ದು, ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಬಲವು ತಂದಿರಯ್ಯ. ನಮ್ಮ ಬಲಹೀನ ಸಮಯದಲ್ಲಿ ದೇವರು ತನ್ನ ಬಲದಿಂದ ನಮ್ಮನ್ನು ತುಂಬಿಸಿ ನಾವು ದೇವರನ್ನು ಆರಾಧಿಸುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಾನೆ. ನಿನ್ನ ರೆಕ್ಕೆಯ ನೆರಳಿನಲ್ಲಿ ನನ್ನನ್ನು ಒದಗಿಸಿದೆ. ದೇವರ ವಾಕ್ಯ ಹೇಳ್ತಾ ಇದೆ, ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಯಲ್ಲಿ ಕಾಯುವಂತೆ ದೇವರು ನಿನ್ನನ್ನು ನಮ್ಮನ್ನು ಕಾಪಾಡ್ತಾ ಬರ್ತಾ ಇದ್ದಾನೆ. ಸೊ ಈ ದೇವರನ್ನು ಆರಾಧಿಸುವಂತೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಸಂದರ್ಭಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಈಗ ಒಂದು ತೆಲುಗು ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆಪಡಿಸೋಣ. ಯೇಸು ನೀವೇ ಕಾವಾಲಯ್ಯ, ನಾತು ಕೂಡ ರಾವಾಲಯ್ಯ. ಅಂದರೆ ಯೇಸುವೆ ನೀನೇ ನಮಗೆ ಬೇಕು, ನನ್ನ ಸಂಗಡ ನೀನು ಬರಬೇಕು. ಕಾರಣ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿ ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಹೇಳಿದಂಥ ಒಂದು ಮಾತು, ಈಗೋ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ.
ಲೋಕದಲ್ಲಿರುವಂತಹ ಯಾವ ವ್ಯಕ್ತಿಗಳು ನಮ್ಮ ಸಂಗಡ ಇರುವಂಥದ್ದಲ್ಲ. ಲೋಕದಲ್ಲಿರುವಂತಹ ನಮ್ಮ ಎಲ್ಲ ಸಂಬಂಧಗಳು ಮಶಾಣದವರೆಗೆ ಮಾತ್ರ, ಅಥವಾ ಗುಂಡಿಯ ತನಕ ಮಾತ್ರ ನಮ್ಮ ಸಂಬಂಧಗಳು. ಅಲ್ಲಿಗೆ ನಮ್ಮ ಸಂಬಂಧಗಳು ಮುಕ್ತಾಯವಾಗ್ತದೆ. ಆದರೆ ಪರಲೋಕದಲ್ಲಿರುವಂಥ ಯೇಸು ಸ್ವಾಮಿ ಹೇಳುವಂಥ ಒಂದು ಮಾತು, ಇಗೋ ಯುಗದ ಸಮಾಪ್ತಿಯವರೆಗೂ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುವಂಥ ಒಂದು ಮಾತು, ಲೋ ಐ ಆಮ್ ವಿತ್ ಯು ಟಿಲ್ ದ ಎಂಡ್ ಆಫ್ ದಿಸ್ ವರ್ಲ್ಡ್. ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವಂತಹ ಆ ಶ್ರೇಷ್ಠನಾದಂಥ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಯೇಸು ನೀವೇ ಕಾವಾಲಯ, ನಾತು ಕೂಡ ರಾವಾಲಯ ಎಂಬ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆ ಪಡಿಸೋಣ. ಯೇಸು ನೀವೇ ಕಾವಾಲಯ, ನಾತು ಕೂಡ ರಾವಾಲಯ. ಯೇಸು ನೀವೇ ಕಾವಾಲಯ, ನಾತು ಕೂಡ ರಾವಾಲಯ. ಗರುಡ ನೀದಿವ್ಯ ಸನ್ನಿಧಿ ನನ್ನು ಆದುಕೊನೆ ನಾ ಪಿನ್ನಿಧಿ. ನೀವೇ ಕಾವಾಲಯ, ನಾತು ರಾವಾಲಯ. ನೀವೇ ಕಾವಾಲಯ, ನಾತು ರಾವಾಲಯ. ಯೇಸು ನೀವೇ ಕಾವಾಲಯ, ನಾತು ಕೂಡ ರಾವಾಲಯ. ನೀವೇ ನಾತೋ ವಸ್ತೆ, ದಿಗುಲು ನಾಕುಂಡದು. ನೀವೇ ಆಜ್ಞಾಪಿಸ್ತೆ, ತೆಗುಲು ನನ್ನಂಟದು. ನೀವೇ ನಾತೋ ವಸ್ತೆ, ದಿಗುಲು ನಾಕುಂಡದು. ನೀವೇ ಆಜ್ಞಾಪಿಸ್ತೆ, ತೆಗುಲು ನನ್ನಂಟದು. ನೀವೇ ಕಾವಾಲಯ, ನಾತು ರಾವಾಲಯ. ನೀವೇ ಕಾವಾಲಯ, ನಾತು ರಾವಾಲಯ. ಯೇಸು ನೀವೇ ಕಾವಾಲಯ, ನಾತು ಕೂಡ ರಾವಾಲಯ. ಯೇಸು ನೀವೇ ಕಾವಾಲಯ, ನಾತು ಕೂಡ ಲಯ. ನೀವೇ ನಾತೋ ವಾಸ್ತೆ, ಕೊರತನ ಕುಂಡದು. ನೀವೇ ಆಜ್ಞಾಪಿಸ್ತೆ, ಕ್ಷಯತನನ್ನಂಟದು. ನೀವೇ ನಾತೋ ವಸ್ತೆ, ಕೊರತನ ಕುಂಡದು. ನೀವೇ ಆಜ್ಞಾಪಿಸ್ತೆ, ಕ್ಷಯತನನ್ನಂಟದು. ನೀವೇ ಕಾವಾಲಯ, ನಾತು ರಾವಾಲಯ. ನೀತೆ ಕಾವಾಲಯ, ನಾತು ರಾವಾಲಯ. ಯೇಸು ನೀವೇ ಕಾವಾಲಯ,
నాకుండదు, నీవే ఆజ్ఞాపిస్తే చీకటి నన్నంటదు. నీవే కావాలయ్యా, నాతో రావాలయ్యా, నీవే కావాలయ్యా, నాతో రావాలయ్యా. యేసు నీవే కావాలయ్యా, నాతో కూడా రావాలయ్యా. యేసు నీవే కావాలయ్యా, నాతో కూడా రావాలయ్యా. హల్లెలూಯಾ. ಯೇಸು ನನ್ನ ಸಂಗಡ ನೀನು ಬಾ, ನೀನೇ ನನಗೆ ಬೇಕು, ನೀನು ನನ್ನ ಸಂಗಡ ಬಾ ಎಂಬ ಒಂದು ಹಾಡು ನಿಜವಾಗಲೂ ನಮ್ಮ ಜೀವಿತದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತದ್ದಾಗಿದೆ. ಸೊ ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಬಂದಿರುವಾಗ ಒಂದು ಕೀರ್ತನಾ ಭಾಗವನ್ನ ಓದಿ ನಾವು ದೇವರನ್ನ ಆರಾಧಿಸೋಣ. ಸೊ ನಾವು ಇಂದು ಓದಕ್ಕಿರುವಂತಹ ಕೀರ್ತನೆಗಳು 95, Psalms 95. ವಾಕ್ಯ ಪ್ರತ್ಯುತ್ತರವಾಗಿ ಓದಿ ನಾವು ದೇವರನ್ನ ನಾವು ಆರಾಧಿಸೋಣ. Psalms ನಂಬರ್ 95, ಕೀರ್ತನೆಗಳು 95 ವಾಕ್ಯ ಪ್ರತ್ಯುತ್ತರವಾಗಿ ಓದಿ ನಾವು ದೇವರನ್ನ ಆರಾಧಿಸೋಣ. ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. Let us come before his presence with thanksgiving. Let us shout joyfully to him with psalms. ಯೆಹೋವನು ಮಹಾದೇವರು, ಎಲ್ಲಾ ದೇವರುಗಳಲ್ಲಿ ಮಹಾರಾಜನು ಆಗಿದ್ದಾನೆ. In his hand are the deep places of the earth. The heights of the hills are his also. ಆತನೇ ಸಮುದ್ರವನ್ನು ನಿರ್ಮಿಸಿದವನು, ಅದು ಆತನದೇ, ಒಣನೆಲವು ಆತನ ಕೈ ಕೆಲಸವೇ. Oh, come, let us worship and bow down. Let us kneel before the Lord our Maker. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ನೀವು ಈ ಹೊತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. Do not harden your hearts as in the rebellion, as in the day of trial in the wilderness. ಅಲ್ಲಿ ಅವರು ನನ್ನನ್ನು ಪರೀಕ್ಷಿಸಿದರು, ಅವರು ನನ್ನ ಮಹತ್ಕಾರ್ಯಗಳನ್ನು ನೋಡಿದರು, ನನ್ನನ್ನು ಶೋಧಿಸಿದರು. For 40 years I was grieved with that generation, and said, It is a people who go astray in their hearts. ಕೊನೆಯ ವಾಕ್ಯವನ್ನ ಸೇರಿ ಓದೋಣ. ಆದುದರಿಂದ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮನ್ನು ಬರಮಾಡಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಈಗ ಒಂದು ಇಂಗ್ಲಿಷ್ ಹಾಡಿನ ಕೆಲವು ಚರಣಗಳನ್ನು ನಾವು ಹಾಡೋಣ. ಅದಾದ ನಂತರವಾಗಿ ಮಕ್ಕಳು ತಾವು ಕಲಿತಂಥ ವಾಕ್ಯವನ್ನು ಹೇಳ್ತಾರೆ. ಆಮೇಲೆ ನಾವು ದೇವರ ವಾಕ್ಯದಿಂದ ನಾವು ದೇವರು ಕೊಡುವಂಥ ಆಲೋಚನೆಗಳನ್ನು ಕೇಳಿ ದೈವಿಕವಾದ ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ಳೋಣ. ಈಗ ಒಂದು ಇಂಗ್ಲಿಷ್ ಹಾಡನ್ನು ಜಸ್ಟ್ ಆ್ಯಸ್ ಐ ಆಮ್ ವಿತೌಟ್ ಒನ್ ಪ್ಲೀ ಎಂಬ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. Without one plea, but thy blood was shed for me, and thou bidst me come to thee, O Lamb of God. I come, just as I am. Sight free, just healing of the mind. All I need in thee
find, O Lamb of God, I come, just as I am, thou wilt receive, wilt welcome, pardon, cleanse, relieve, because thy promise I believe, O Lamb of God, I come, just as I am, thy love unknown, as broken, heavy, barrier down, now to be thine alone, Lamb of God, I come. Psalms 133. Behold, how good and how pleasant it is for brethren to dwell together in unity. It is like a precious oil upon a head, running down on the bed. The beard of Aaron running down on his edge of his garment. It is like a dew of Hermon descending upon a mountain of Zion. For there the Lord commands the blessing life forevermore. Behold how good and how pleasant it is for brethren to dwell in unity. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ಆರಾಧನೆಯಲ್ಲಿ ಮತ್ತು ದಾವರ್ತಿ ನಮ್ಮ ರಕ್ಷಕನಾದಂಥ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಬರಮಾಡಿದಂಥ ಈ ಒಂದು ಶ್ರೇಷ್ಠವಾದಂಥ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಮರ್ಪಿಸುವನಾಗಿದ್ದೇನೆ. ಈ 2020 ಮೇ ತಿಂಗಳಿನ ಕೊನೆಯ ಭಾನುವಾರ ನಾವು ನಮ್ಮ ಮನೆಗಳಲ್ಲಿ ಕೂತು ಈ ದೇವರನ್ನು ಆರಾಧಿಸುವುದಕ್ಕೆ, ಈ ದೇವರನ್ನು ಮಹಿಮೆಪಡಿಸುವುದಕ್ಕೆ ದೇವರು ಕೊಟ್ಟಂಥ ಈ ಒಂದು ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಇಡೀ ಪ್ರಪಂಚದಲ್ಲಿ ಯಾರು ಈ ರೀತಿಯಾದಂಥ ಒಂದು ಸಮಯ, ಈ ರೀತಿಯಾದಂಥ ಒಂದು ಸಂದರ್ಭ ಒದಗಿ ಬರ್ತದೆ ಎಂಬುದಾಗಿ ಯಾರೂ ನೆನೆಸಿರಲಿಲ್ಲ. ಪ್ರತಿ ಮನುಷ್ಯನು ತನ್ನದೇ ಆದಂತಹ ಆಚಾರ ವಿಚಾರಗಳಲ್ಲಿ ಆತನು ಒಳಪಟ್ಟು ಆತನು ಜೀವಿಸುತ್ತಿರುವಂಥ ಒಂದು ಕಾಲಘಟ್ಟದಲ್ಲಿ ಯಾರು ಈ ರೀತಿ ತಮ್ಮ ಮನೆಗಳಲ್ಲಿ 4 ಗೋಡೆಗಳ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಒಂದು ಸಂದರ್ಭ ಮನುಷ್ಯನಾದಂಥ ನಮ್ಮ ಜೀವಿತದಲ್ಲಿ ಬರ್ತದೆ ಎಂಬುದಾಗಿ ಯಾರೂ ನೆನೆಸಿರಲಿಲ್ಲ. ದೇವರ ವಾಕ್ಯದಲ್ಲಿ ಒಂದು ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಆದರೆ ಯೆಹೋವನ ಸಂಕಲ್ಪವು ಮಾತ್ರ ನೆರವೇರ್ತದೆ ಎಂಬುದಾಗಿ. ಇಂದಿನ ಸಂದರ್ಭಕ್ಕೆ ಅನುಗುಣವಾಗಿ ಅಲ್ಲ ನಾನು ಈ ವಾಕ್ಯವನ್ನು ಹೇಳುವಂಥದ್ದು. ಆದಾಗ್ಯೂ ಮನುಷ್ಯರಾಗಿರುವಂಥ ನಮ್ಮ ಜೀವಿತದಲ್ಲಿ ನಾವು ಅನೇಕ ವಿಧವಾದಂತಹ ಪದ್ಧತಿಗಳನ್ನು, ಅನೇಕ ವಿಧವಾದಂತಹ ಕಾರ್ಯಕ್ರಮಗಳನ್ನು ನಮ್ಮ ಜೀವಿತದಲ್ಲಿ ನಾವು ಮಾಡುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೆವು. ಆದರೆ ಈ ಕೊರೋನಾ ವೈರಸ್ ಎಂಬುವಂತಹ ಈ ಒಂದು ಚಿಕ್ಕ ವೈರಸ್ ಬಂದದರ ಫಲವಾಗಿ ಇಂದಿಗೆ ಸುಮಾರು 11 ವಾರಗಳಿಂದ ಯಾವುದೇ ಸಭೆಗಳಿಲ್ಲದೆ, ಯಾವುದೇ ಸಮಾರಂಭಗಳಿಲ್ಲದೆ ದೇವರ ಮಕ್ಕಳು ಒಟ್ಟಾಗಿ ಸೇರಿ ದೇವರನ್ನು ಆರಾಧಿಸುವುದಕ್ಕೆ ಸಾಧ್ಯವಾಗದೆ ತಮ್ಮ ಮನೆಗಳಲ್ಲಿ 4 ಗೋಡೆಗಳ ಮಧ್ಯದಲ್ಲಿ ಅವರು ಸಿಕ್ಕಿ ಹಾಕಿಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸರಿ, ಈ ಎಲ್ಲ ಕಾರ್ಯಗಳನ್ನು ನಾವು ನೋಡುವಾಗ ಒಂದು ವಿಚಾರ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು,
ಇಡೀ ಪ್ರಪಂಚವನ್ನು ನಿಯಂತ್ರಿಸುವಂತಹ ಒಬ್ಬ ದೇವರಿದ್ದಾನೆ ಎಂಬುದಾಗಿ. ಯಾಕೆಂದರೆ ಮಾನಸಿಕವಾಗಿರುವಂಥ ಯಾವುದೇ ಕಾರ್ಯಗಳು, ಮಾನಸಿಕವಾಗಿರುವಂಥ ಯಾವುದೇ ಪದ್ಧತಿಗಳು ಇವತ್ತು ನಾವು ಅನುಭವಿಸುವಂತಹ ಈ ಪ್ರತಿಕೂಲಗಳ ಮಧ್ಯದಿಂದ ಹೊರಬರುವುದಕ್ಕೆ ಸಾಧ್ಯವಿಲ್ಲದೆ ಮನುಷ್ಯನು ಒಂದು ರೀತಿಯಾದಂತಹ ಮಾನಸಿಕವಾದಂಥ ಪ್ರತಿಕೂಲಗಳ ಮಧ್ಯದಲ್ಲಿ ಹಾದು ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾವ ಸಭೆಗಳಾಗಲಿ ಈ ರೀತಿಯಾಗಿ ನೆನೆಸಿರಲಿಲ್ಲ. ಅದು ಈ ಕಾಲಘಟ್ಟದಲ್ಲಿ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಬರ್ತದೆ ಎಂಬುದಾಗಿ. ಯಾಕೆಂದರೆ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ಸಂದರ್ಭಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅನೇಕರು ಈ ದೇವರನ್ನು ಆರಾಧಿಸುವುದಕ್ಕೆ ಸಮಯವಿಲ್ಲದೆ ತಮ್ಮದೇ ಆದಂತಹ ಆಚಾರ ವಿಚಾರಗಳಿಗೆ ಒಳಪಟ್ಟು ದೇವರಿಗೆ ಕೊಡಬೇಕಾಗಿರುವಂಥ ಬಹುಮಾನವನ್ನು, ದೇವರಿಗೆ ಕೊಡಬೇಕಾಗಿರುವಂಥ ಸ್ಥಾನವನ್ನು ದೇವರಿಗೆ ಕೊಡದೆ ತಮ್ಮ ಸ್ವಂತ ಲಾಭಕ್ಕೋಸ್ಕರವಾಗಿ ಓಡಾಡುತ್ತಿದ್ದಂಥ ಕಾಲಘಟ್ಟಗಳು ನಮ್ಮ ಮುಂದೆ ಇತ್ತು. ಆದರೆ ಈಗ ಯಾರಿಗೂ ತಮ್ಮ ವಿಚಾರಗಳಿಗೆ ಹೋಗುವುದಕ್ಕೆ ಸಮಯವಿಲ್ಲದೆ 4 ಗೋಡೆಗಳ ಮಧ್ಯದಲ್ಲಿ ಸಿಕ್ಕಿಕೊಂಡು ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನನಗೆ ಒಂದು ವಿಚಾರ ನೆನಪಿಗೆ ಬರುವಂಥದ್ದು, ಸರ್ವಶಕ್ತನಾದ ದೇವರು ಯೋನಾ ಪ್ರವಾದಿಗೆ, ನೀನು ನಿನವೆ ದೇಶಕ್ಕೆ ಹೋಗಿ ನನ್ನ ನ್ಯಾಯ ತೀರ್ಪಿನ ವಿಚಾರವಾಗಿ ಅಲ್ಲಿರುವಂಥ ಜನರಿಗೆ ತಿಳಿಯಪಡಿಸಿ ಎಂಬುದಾಗಿ ಹೇಳಿದಾಗ ದೇವರ ಮಾತಿಗೆ ಅವಿಧೇಯನಾಗಿ ಯೋನಾ ಪ್ರವಾದಿ ತಾರ್ಷೀಷಿಗೆ ಹೋದಂಥ ವಿಚಾರ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತುಂಟು. ಆದರೆ ದೇವರು ಉದ್ದೇಶಿಸಿದಂಥ ಸೇವೆಯನ್ನು, ದೇವರು ತೀರ್ಮಾನಿಸಿದಂಥ ಕ್ರಿಯೆಯನ್ನು ಮಾಡಿ ತೀರಿಸುವುದಕ್ಕೋಸ್ಕರವಾಗಿ ಸಮುದ್ರದಲ್ಲಿ ದೇವರು ದೊಡ್ಡ ಬಿರುಗಾಳಿಯನ್ನು ಉಂಟು ಮಾಡಿ ನಂತರವಾಗಿ ಆ ಹಡಗಿನಲ್ಲಿದ್ದಂಥ ಯೋನನನ್ನು ಆ ಹಡಗಿನ ನಾವಿಕರು ಮತ್ತು ಜೊತೆಯ ಪ್ರಯಾಣಿಕರು ಏನು ಮಾಡಿದ್ರು, ಅವನನ್ನು ನೀರಿನಲ್ಲಿ ಹಾಕಿದ್ರು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಯೋನನು 3 ದಿವಸ ಮೀನಿನ ಹೊಟ್ಟೆಯೊಳಗೆ ಇದ್ದನು ಎಂಬುದಾಗಿ. ಅಂದರೆ ದೇವರ ಕಾರ್ಯವನ್ನು, ದೇವರ ಸಂದೇಶವನ್ನು ನಿನವೆ ಪಟ್ಟಣಕ್ಕೆ ತಿಳಿಸುವುದಕ್ಕೆ ಬದಲಾಗಿ ಯೋನನು ತಾರ್ಷೀಷಿಗೆ ಹೋದದ್ದರ ಫಲವಾಗಿ ಸರ್ವಶಕ್ತನಾದ ದೇವರು ಯೋನನನ್ನು ಮೀನಿನ ಹೊಟ್ಟೆಯ ಒಳಗೆ 3 ದಿನದ ತನಕ ಆತನು ಕೂಡಿ ಹಾಕಿದನು. ಅಂದರೆ ಇಂದಿನ ಪರಿಸ್ಥಿತಿ ನಮಗೆ ಆ ರೀತಿಯಾಗಿದೆ. ಹೊರ ಹೋಗುವುದಕ್ಕಾಗಲಿ, ಪ್ರಾರ್ಥಿಸುವುದಕ್ಕಾಗಲಿ, ಒಟ್ಟಾಗಿ ಸೇರಿ ಜನರೊಟ್ಟಿಗೆ ಸೇರಿ ದೇವರನ್ನು ಆರಾಧಿಸುವುದಕ್ಕಾಗಲಿ ಸಾಧ್ಯವಾಗದೆ ತಮ್ಮ ತಮ್ಮ ಮನೆಗಳಲ್ಲಿ ಕೂತು ಫೇಸ್ಬುಕ್ ಮೂಲಕವಾಗಿ, ಅದೇ ರೀತಿಯಾಗಿ ಸಾಮಾಜಿಕ ಅಂತರ್ಜಾಲದ ಮೂಲಕವಾಗಿ ದೇವರನ್ನು ಆರಾಧಿಸುವಂತಹ ಒಂದು ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಬಂದು ಒದಗಿದೆ. ಕಳೆದ ವಾರದಲ್ಲಿ ಒಬ್ಬರ ಸೇವಕರು ನನ್ನೊಟ್ಟಿಗೆ ಈ ರೀತಿ ಹೇಳಿದ್ರು, ಅವರ ಸಭೆಯ ವಿಶ್ವಾಸಿಗಳು ಈ ರೀತಿಯಾಗಿ ಕೇಳ್ತಾ ಇದ್ದಾರೆ, ಪಾಸ್ಟ್ರೆ, ಯಾವತ್ತು ನಾವು ಒಟ್ಟಾಗಿ ಸೇರಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ಒಂದು ಸಂದರ್ಭವನ್ನು ನಮಗೆ ಕೊಡ್ತಾರೆ ಎಂಬುದಾಗಿ. ನಾನು ಆ ಸಂದರ್ಭದಲ್ಲಿ ಅವರೊಟ್ಟಿಗೆ ಹೇಳಿದೆ, ಕಳೆದ ಇಷ್ಟು ವರ್ಷ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು, ಈ ಒಂದು ಸಂದರ್ಭವನ್ನು ಕೊಟ್ಟಾಗ ನಾವು ಎಷ್ಟು ಬಾರಿ ಹೃದಯದ ಅಂತರಾಳದಿಂದ ಮನಪೂರ್ವಕವಾಗಿ ದೇವಾಲಯದಲ್ಲಿ ಹೋಗಿ ನಾವು ದೇವರನ್ನು ಆರಾಧನೆ ಮಾಡಿದ್ದೇವೆ.
ಕೆಲವು ಬಾರಿ ನಾವು ದೇವಾಲಯಕ್ಕೆ ಹೋಗಿರ್ತೇವೆ, ದೇವಾಲಯದಲ್ಲಿ ಕೂತಿರ್ತೇವೆ, ದೇವಾಲಯದಲ್ಲಿ ನಡೆಯುವಂಥ ಪ್ರತಿಯೊಂದು ಆತ್ಮಿಕ ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಗಳಾಗಿರ್ತೇವೆ. ಆದರೆ ನಮ್ಮ ಹೃದಯ ಎಲ್ಲಿರ್ತದೆ? ಒಂದು ಚಿಕ್ಕ ಕತೆ ನನ್ನ ನೆನಪಿಗೆ ಬರ್ತಾ ಇದೆ. ಇದು ಕೇರಳದಲ್ಲಿ ನಡೆದಂಥ ಒಂದು ಸಂಭವವಲ್ಲ, ಒಂದು ಕತೆ ಅಷ್ಟೇ. ನನ್ನ ಚಿಕ್ಕ ಪ್ರಾಯದಲ್ಲಿ ಕೇಳಿರುವಂಥದ್ದು ಈಗ ನನ್ನ ಜ್ಞಾಪಕಕ್ಕೆ ಬರುವುದರಿಂದ ಅದನ್ನು ಹೇಳ್ತೇನೆ. ಒಂದು ಸಾರಿ ಒಂದು ಶನಿವಾರದ ರಾತ್ರಿ ಧಾರಾಕಾರವಾಗಿ ಮಳೆ ಸುರಿಯಿತು. ಧಾರಾಕಾರವಾಗಿ ಮಳೆ ಸುರಿದಾಗ ಅಲ್ಲಿರುವಂಥ ಕೆರೆಗಳಲ್ಲಿ, ನದಿಗಳಲ್ಲಿ ನೀರು ಉಕ್ಕಿ ಹರಿಯುವುದಕ್ಕೆ ಪ್ರಾರಂಭವಾಯಿತು. ಆದರೆ ಈ ಮಳೆ ಸುರಿದಿರುವಂಥದ್ದು ಒಂದು ಶನಿವಾರದ ರಾತ್ರಿ. ಮಾರನೇ ದಿನ ಭಾನುವಾರ ದೇವರನ್ನು ಆರಾಧಿಸುವುದಕ್ಕೆ ಹೋಗಬೇಕಾಗಿರುವಂಥ ಒಂದು ದಿನ. ಆಗ ಒಂದು ಸಭೆಯಲ್ಲಿ ಇಬ್ಬರು ವಿಶ್ವಾಸಿಗಳಿದ್ದರು, ಇಬ್ಬರು ಬೆಸ್ತರು, ಮೀನನ್ನು ಹಿಡಿಯುವಂಥವರು ಇಬ್ಬರು. ಒಬ್ಬ ವ್ಯಕ್ತಿ ತೀರ್ಮಾನ ಮಾಡ್ದ, ಯಾಕೆಂದರೆ ಅನೇಕ ದಿನಗಳಿಂದ ಮಳೆ ಇಲ್ಲದೆ, ಆಹಾರವಿಲ್ಲದೆ ತನ್ನ ಮಕ್ಕಳು ಹಸಿವೆಯಿಂದ ಭಾರ ಪಡ್ತಾ ಇದ್ದಾರೆ. ದೇವರು ಒಂದು ಒಳ್ಳೆಯ ಮಳೆಯನ್ನು ಕೊಟ್ಟಿದ್ದಾನೆ, ಇವತ್ತು ನಾನು ಹೋಗಿ ಮೀನನ್ನು ಹಿಡಿತೇನೆ, ಅದರ ಮೂಲಕವಾಗಿ ನಾನು ನನ್ನ ಮಕ್ಕಳಿಗೆ ಆಹಾರವನ್ನು ಇಸ್ಕೊಡ್ತೇನೆ ಎಂಬುದಾಗಿ ತೀರ್ಮಾನವನ್ನು ತೆಗೆದುಕೊಂಡ. ಆದರೆ ಇನ್ನೊಬ್ಬ ವ್ಯಕ್ತಿ, ಇಲ್ಲ ಭಾನುವಾರ ದೇವರನ್ನು ಆರಾಧಿಸುವಂಥ ದಿನ, ಏನೇ ಆದ್ರೇನು ನಾನು ದೇವರನ್ನು ಆರಾಧಿಸುವುದಕ್ಕೆ ಹೋಗ್ತಾನೆ ಹೊರತು ಮೀನನ್ನು ಹಿಡಿಯುವುದಕ್ಕೆ ಹೋಗೋದಿಲ್ಲ ಎಂಬುದಾಗಿ ತೀರ್ಮಾನವನ್ನು ತೆಗೆದುಕೊಂಡ. ಇಬ್ಬರು ವ್ಯಕ್ತಿಗಳು ಮಾರನೇ ದಿನ ಬೆಳಗ್ಗೆ ಆಯಿತು ಭಾನುವಾರ. ಒಬ್ಬ ವ್ಯಕ್ತಿ ಮೀನು ಹಿಡಿಯೋದಕ್ಕೆ ಹೋದ, ಇನ್ನೊಬ್ಬ ಆಲಯಕ್ಕೆ ದೇವರನ್ನು ಆರಾಧಿಸುವುದಕ್ಕೆ ಹೋದ. ಮೀನನ್ನು ಹಿಡಿಯುವುದಕ್ಕೆ ಹೋದಂಥ ವ್ಯಕ್ತಿ ಗಾಳ ಹಾಕದ, ಬಲೆ ಬೀಸದ, ಆದರೆ ಅವನಿಗೆ ಯಾವ ಒಂದು ಚಿಕ್ಕ ಮೀನು ಸಹ ಸಿಕ್ಕಲೇ ಇಲ್ಲ. ಆತನಿಗೆ ಬಹಳ ವೇದನೆ ಆಯಿತು. ಆತನಿಗೆ ಬಹಳವಾಗಿ ಆತನು ನೊಂದುಕೊಂಡ. ಅವನು ಆ ನದಿಯ ತೀರದಲ್ಲಿ ಆತನು ಮೊಣಕಾಲೂರಿ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಿದ, ಕರ್ತನೇ ನನ್ನನ್ನು ಕ್ಷಮಿ, ನನ್ನ ಸಹೋದರನು ಇವತ್ತು ನನ್ನೊಟ್ಟಿಗೆ ಬಾರದೆ ಆಲಯಕ್ಕೆ ಹೋಗಿ ಅವನು ದೇವರನ್ನು ಆರಾಧಿಸ್ತಾ ಇದ್ದಾನೆ. ನಿಜವಾಗಲೂ ಅದು ಅವನ ಜೀವಿತಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಆಶೀರ್ವಾದ ಅದು ಎಂಬುದಾಗಿ ಅವನು ನೆನೆಸ್ಕೊಂಡ. ಆದರೆ ಆಲಯಕ್ಕೆ ಹೋದಂಥ ವ್ಯಕ್ತಿ, ಆಲಯದಲ್ಲಿ ದೇವರ ಆರಾಧನೆ ನಡೀತಾ ಇದೆ, ಆದರೆ ಅವನ ಗಮನ ಆಲಯದಲ್ಲಿ ಅಲ್ಲ, ಬದಲಾಗಿ ಅವನು ಈ ರೀತಿಯಾಗಿ ನೆನೆಸ್ತಾ ಇದ್ದಾನೆ, ನನ್ನ ಸಹೋದರ ಇವತ್ತು ಮೀನನ್ನು ಹಿಡಿಯುವುದಕ್ಕೆ ಹೋಗಿದ್ದಾನೆ, ಇವತ್ತು ಅವನಿಗೆ ಹೆಚ್ಚಾಗಿ ಮೀನು ಸಿಕ್ಕುತ್ತೆ, ಅವನು ಅದನ್ನು ವ್ಯಾಪಾರ ಮಾಡಿ ಒಂದು ವಾರ ಅವನಿಗೆ ಬೇಕಾಗಿರುವಂಥ ಸಾಮಾನುಗಳನ್ನು ಅವನು ತೆಗೆದುಕೊಳ್ತಾನೆ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಇಬ್ಬರು ವ್ಯಕ್ತಿಗಳು, ಒಬ್ಬನು ಆಲಯದಲ್ಲಿ ಇದ್ದಾನೆ, ಇನ್ನೊಬ್ಬನು ನದಿಯ ದಡದಲ್ಲಿ ಇದ್ದಾನೆ. ಒಬ್ಬನು ತೀರ್ಮಾನವನ್ನು ತೆಗೆದುಕೊಂಡು ಆರಾಧನೆಗೆ ಹೋದ, ಒಬ್ಬನು ತೀರ್ಮಾನವನ್ನು ತೆಗೆದುಕೊಂಡು ಮೀನನ್ನು ಹಿಡಿಯುವುದಕ್ಕೆ ಹೋದ. ಆದರೆ ಇಬ್ಬರ ಮನೋಭಾವ ಎರಡಾಗಿತ್ತು. ಆಲಯದಲ್ಲಿರುವಂಥ ವ್ಯಕ್ತಿ ಮೀನನ್ನು ಕುರಿತು ಚಿಂತಿಸ್ತಾ ಇದ್ದಾನೆ, ಮೀನನ್ನು ಹಿಡಿಯುವುದಕ್ಕೆ ಹೋದಂಥ ವ್ಯಕ್ತಿ ದೇವಾಲಯದಲ್ಲಿ ನಡೆಯುವಂಥ ಆರಾಧನೆಯ ಕುರಿತಾಗಿ ಚಿಂತಿಸ್ತಾ ಇದ್ದಾನೆ. ಸೊ ನನ್ನನ್ನು ಕೇಳುವಂಥ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇಷ್ಟು ವರ್ಷಗಳು ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನು, ಸಂದರ್ಭವನ್ನು ಕೊಟ್ಟ. ನಾನು ಸಾಧಾರಣವಾಗಿ ಹೇಳ್ತಾನೆ, ಒಂದು ವರ್ಷದಲ್ಲಿ ಸುಮಾರು 52 ಭಾನುವಾರಗಳು ಬರ್ತದೆ. ನಮ್ಮ ಜೀವಿತದಲ್ಲಿ 52 ಭಾನುವಾರ ತಪ್ಪದೆ ನಾವು ಆರಾಧನೆಗೆ ಹೋಗುವಂಥ ವ್ಯಕ್ತಿಗಳಾಗಿರಬಹುದು, ಯಾವುದೋ ರೋಗಗಳು ಬಾರದೇ ಇದ್ದರೆ. ಆದರೆ ಆರಾಧನೆಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಮನೋಭಾವ ಯಾವ ರೀತಿಯಾಗಿತ್ತು, ನಾವು ಯಾವ ಮನೋಭಾವದಲ್ಲಿ ನಾವು ದೇವರನ್ನು ಆರಾಧನೆ ಮಾಡಿದ್ದೇವೆ. ಯಾಕೆಂದರೆ ಈ ಒಂದು ಲಾಕ್ಡೌನ್ ಬಂದದರ ಫಲವಾಗಿ ಸುಮಾರು ಇವತ್ತಿಗೆ 11ನೇ ಭಾನುವಾರ.
ಅನೇಕರಿಗೆ ಆಲಯಕ್ಕೆ ಹೋಗಿ ದೇವರನ್ನ ಆರಾಧಿಸುವುದಕ್ಕೆ ಸಾಧ್ಯವಿಲ್ಲದೆ ಅನೇಕರು ನೊಂದುಕೊಳ್ಳುವಂಥದ್ದನ್ನು, ಅನೇಕರು ವಿಷಮ ಪಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾಕೆಂದರೆ ಯಾವ ಮನುಷ್ಯನು ಇಂತಹ ಒಂದು ಪರಿಸ್ಥಿತಿ ಜೀವಿತದಲ್ಲಿ ಬಂದು ಒದಗುತ್ತದೆ ಎಂಬುದಾಗಿ ಯಾರೂ ನೆನೆಸಿರಲಿಲ್ಲ. ಎಲ್ಲರೂ ಯೋಚಿಸಿದಂಥ ರೀತಿ ನಮ್ಮ ಜೀವಿತದಲ್ಲಿ ಇದೇ ರೀತಿ ದಿನಗಳು ಬರ್ತಾ ಇರ್ತದೆ, ನಮಗೆ ಇದೇ ರೀತಿ ಸ್ವಾತಂತ್ರ್ಯ ಸಿಗ್ತಾ ಇರ್ತದೆ. ನಮ್ಮ ಆಸೆಗೆ, ನಮ್ಮ ಅವಕಾಶಗಳಿಗೆ ಅನುಗುಣವಾಗಿ ನಾವು ದೇವರನ್ನು ಆರಾಧಿಸೋಣ ಎಂಬುದಾಗಿ ಚಿಂತಿಸುವಂಥ ಜನರಿದ್ದರು. ಆದರೆ ಈಗ ಸುಮಾರು 10 ವಾರಗಳಿಂದ ಈ ಒಂದು ಪರಿಸ್ಥಿತಿಗಳು ಬಂದಾಗ ಅನೇಕರು ಯೋಚಿಸ್ತಾ ಇದ್ದಾರೆ, ಅಯ್ಯೋ ಯಾವಾಗ ಇದರಿಂದ ಒಂದು ಬಿಡುಗಡೆ ಸಿಗ್ತದೆ ಎಂಬುದಾಗಿ. ಆದರೆ ಪ್ರಿಯ ದೇವರ ಮಕ್ಕಳೇ, ದೇವರನ್ನು ಆರಾಧಿಸುವಂಥದ್ದು ಕೇವಲ ದೇವಾಲಯದ ಕಟ್ಟಡಗಳಲ್ಲಿ ಮಾತ್ರವಲ್ಲ, ನಮ್ಮ ಮನೆಗಳಲ್ಲಿಯೂ ಸಹ, ನಾವು ಆಗಿರುವಂಥ ಜಾಗಗಳಲ್ಲಿಯೂ ಸಹ ಕೂತು ನಾವು ದೇವರನ್ನು ಆರಾಧಿಸುವುದಕ್ಕೆ ಸಾಧ್ಯವಾಗ್ತದೆ. ನಮ್ಮ ಭಾರತ ದೇಶದಲ್ಲಿ, ಅದೇ ರೀತಿ ಐರೋಪ್ಯ ದೇಶಗಳಲ್ಲಿ ನಾವು ಭಾನುವಾರ ದೇವರನ್ನು ಆರಾಧಿಸ್ತೇವೆ. ಆದರೆ ನೀವು ಮಿಡಲ್ ಈಸ್ಟ್ಗಳಿಗೆ ಹೋಗೋದಾದರೆ ಅಲ್ಲಿ ಶುಕ್ರವಾರ ನಾವು ದೇವರನ್ನು ಆರಾಧಿಸುವಂಥದ್ದು. ಯಾಕಂದರೆ ಸುಮಾರು 6 ವರ್ಷ ನಾನು ಆ ಮಿಡಲ್ ಈಸ್ಟ್ ಪ್ರಾಂತ್ಯಗಳಲ್ಲಿ ಕೆಲಸದಲ್ಲಿದ್ದೆ. ಅಲ್ಲಿ ಭಾನುವಾರ ದೇವರನ್ನು ಆರಾಧಿಸುವುದಕ್ಕೆ ಸಂದರ್ಭ ಇಲ್ಲ. ಯಾಕಂದರೆ ಭಾನುವಾರ ನಮ್ಮ ಕೆಲಸದ ದಿನ. ಶುಕ್ರವಾರ ಅಲ್ಲಿ ರಜಾ ದಿನವಾಗಿರುವುದರಿಂದ ನಾವು ಶುಕ್ರವಾರ ದೇವರನ್ನು ಆರಾಧಿಸ್ತೇವೆ. ಯಾವ ದಿನದಲ್ಲಿ ನಾವು ದೇವರನ್ನು ಆರಾಧಿಸುತ್ತೇವೆ ಎಂಬುದಾಗಿ ಎಲ್ಲ ವಿಚಾರ, ಯಾವ ಸ್ಥಳಗಳಲ್ಲಿ ನಾವು ದೇವರನ್ನು ಆರಾಧಿಸುತ್ತೇವೆ ಎಂಬುದಾಗಿ ಎಲ್ಲ ವಿಚಾರ, ಯಾವ ರೀತಿಯಾಗಿ ನಾವು ದೇವರನ್ನು ಆರಾಧಿಸುತ್ತಿದ್ದೇವೆ. ನಮ್ಮಲ್ಲಿ ಅನೇಕರು ನೆನೆಸಿರುವಂಥದ್ದು, ಆ ದೇವಾಲಯದ ಕಟ್ಟಡಗಳಲ್ಲಿ ಹೋಗಿ ದೇವರನ್ನು ಆರಾಧಿಸಿದರೆ ಮಾತ್ರ ನಮ್ಮ ಆರಾಧನೆಯನ್ನು ದೇವರು ಕೇಳ್ತಾರೆ ಎಂಬುದಾಗಿ. ಅನೇಕ ಸಭೆಗಳಲ್ಲಿ ಇದನ್ನು ಬೋಧಿಸುವಂಥದ್ದನ್ನು ಸಹ ನಾವು ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ. ನಾವು ಸಭೆಯಾಗಿ ಕೂಡುವಂಥದ್ದನ್ನು ನಾವು ಅಸಡ್ಡೆ ಮಾಡಬಾರ್ದು ಅಷ್ಟೇ. ಆದರೆ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಈ ರೀತಿಯಾಗಿ ಒದಗಿರುವಾಗ, ಸಿಕ್ಕಿರುವಂಥ ಸಂದರ್ಭಕ್ಕೆ ಅನುಗುಣವಾಗಿ ನಾವು ದೇವರನ್ನು ಆರಾಧಿಸುವಂಥವರಾಗಿರಬೇಕು. ಇದು ದೇವರು ನಮ್ಮ ಜೀವಿತದಲ್ಲಿ ಎದುರು ನೋಡುವಂಥ ಒಂದು ಕಾರ್ಯ. ಸೊ ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಕೂತು ನಾವು ದೇವರನ್ನು ಆರಾಧಿಸ್ತಾ ಇದ್ದೇವೆ. ನಿಜವಾಗಲೂ ಹೇಳುವುದಾದರೆ ಅಪೊಸ್ತಲರ ಕಾಲದಲ್ಲಿ ಉಂಟಾದಂಥ ಒಂದು ಅನುಭವ ಇವತ್ತು ನಮ್ಮ ದೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಅಲ್ಲಿ ಅವರು ಮನೆಗಳಲ್ಲಿ ಒಟ್ಟಾಗಿ ಸೇರಿ ದೇವರನ್ನು ಆರಾಧಿಸ್ತಾ ಇದ್ರು. ಆದರೆ ಇವತ್ತು ನಾವು ಮನೆಗಳಲ್ಲಿ ಒಟ್ಟಾಗಿ ಕುಟುಂಬವಾಗಿ ನಾವು ದೇವರನ್ನು ಆರಾಧಿಸುವಂಥ ಒಂದು ಪರಿಸ್ಥಿತಿಗಳಿಗೆ ನಾವು ಸೇರಿ ಬಂದಿದ್ದೇವೆ. ಆದರೆ ಈ ಬೆಳಗಿನ ಜಾವದಲ್ಲಿ ನಾನು ಹೇಳಿದ ರೀತಿಯಲ್ಲಿ ನಾವು ಎಲ್ಲಿ ದೇವರನ್ನು ಆರಾಧಿಸುತ್ತೇವೆ ಅನ್ನೋದಕ್ಕಿಂತಲೂ ಮಿಗಿಲಾಗಿ ನಾವು ಯಾವ ರೀತಿ, ಯಾವ ಮನೋಭಾವದಲ್ಲಿ ದೇವರನ್ನು ಆರಾಧಿಸುತ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಒಂದು ವಿಚಾರ. ಸೊ ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಅಲ್ಪ ಸಮಯದ ಚಿಂತೆಗಾಗಿ ನಾವು ಓದಿದಂಥ ಕೀರ್ತನೆಯಿಂದ ಕೆಲವು ಮಾತುಗಳನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವುದಕ್ಕೆ ನಾನು ಬಯಸುವಂಥವನಾಗಿದ್ದೇನೆ. ನಾವು ಓದಿದಂಥ ಕೀರ್ತನೆಗಳು ಕೀರ್ತನೆ 95ನೇ ಕೀರ್ತನೆಯನ್ನು ಯಾರು ಬರೆದಿದ್ದಾನೆ ಎಂಬುವಂತಹ ಒಂದು ವಿಚಾರವನ್ನು ನಾವು ಕಾಣೋದಿಲ್ಲ. ಆದರೆ ಇಬ್ರಿಯ ಪತ್ರಿಕೆಯಲ್ಲಿ ಇಬ್ರಿಯ ಬರಹಗಾರನು ಹೇಳುವಂಥದ್ದು, ಅದರ 4ನೇ ಅಧ್ಯಾಯದಲ್ಲಿ ದಾವೀದನು ಈ ಕೀರ್ತನೆಯ ಕೆಲವು ಮಾತುಗಳು ಆ ಇಬ್ರಿಯ ಪತ್ರಿಕೆಯಲ್ಲಿ ಬರೆದು ದಾವೀದನು ಬರೆದಿದ್ದಾನೆ ಎಂಬುದಾಗಿ ಅಲ್ಲಿ ಇಬ್ರಿಯ ಕರ್ತನು ಬರೆದಿದ್ದಾನೆ. ಆದರೆ ನಮ್ಮ ವಿಚಾರ ಈ ಕೀರ್ತನೆಯನ್ನು ಯಾರು ಬರೆದರು ಎಂಬುದಾಗಿ ಅಲ್ಲ, ಬದಲಾಗಿ
ಈ ಕೀರ್ತನೆಯ ಮೂಲಕವಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡುವಂತಹ ದೈವಿಕವಾದ ಸಂದೇಶ ಏನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವವರಾಗಿರಬೇಕು. ಇಂಗ್ಲಿಷ್ ಭಾಷೆ, ಅದು ಇಂಗ್ಲಿಷ್ ಸತ್ಯವೇದಗಳಲ್ಲಿ ಈ ಕೀರ್ತನೆಯ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಒಂದು ಟೈಟಲ್ ಅನ್ನು ನಾವು ನೋಡುವುದಿಲ್ಲ. ಆದರೆ ಕನ್ನಡ ಸತ್ಯವೇದದಲ್ಲಿ ಈ ಕೀರ್ತನೆಯ ಮೇಲ್ಭಾಗದಲ್ಲಿ ಒಂದು ಪದ ಈ ರೀತಿ ಬರೆಯಲ್ಪಟ್ಟಿದೆ: ದೇವರನ್ನು ವಿಶ್ವಾಸಪೂರ್ವಕವಾಗಿ ಆರಾಧಿಸುವುದು, ಅದು ದೇವರನ್ನು ನಂಬಿಕೆಯಿಂದ ಆರಾಧಿಸುವುದು ಎಂಬುದಾಗಿ ಈ ಒಂದು ಕೀರ್ತನೆಯ ಮೇಲ್ಭಾಗದಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಈ ಕೀರ್ತನೆಯ ಕುರಿತಾಗಿ ನಾವು ಸಂಕ್ಷಿಪ್ತವಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ಈ ಕೀರ್ತನೆಯನ್ನ ಸಿಂಹಾಸನಾರೂಢ ಕರ್ತನ ಕೀರ್ತನೆಗಳು ಎಂಬುದಾಗಿ ಕರೆಯಲ್ಪಡ್ತಾರೆ. ಅಂದರೆ ದಿ ಸ್ಯಾಮ್ಸ್ ಇಸ್ ಕಾಲ್ಡ್ ಆಸ್ ಎ ಎಂಥ್ರೋನ್ಮೆಂಟ್ ಸ್ಯಾಮ್ಸ್ ಅಥವಾ ಎ ರಾಯಲ್ ಸ್ಯಾಮ್ಸ್. ಯಾತಕ್ಕೋಸ್ಕರವಾಗಿ ಸಿಂಹಾಸನಾರೂಢ ಕರ್ತನ ಕೀರ್ತನೆ ಎಂಬುದಾಗಿ ಈ ಕೀರ್ತನೆ ಕುರಿತಾಗಿ ಬರೆಯಲ್ಪಟ್ಟಿದೆ ಅಂದರೆ 93ನೇ ಕೀರ್ತನೆ, 95ನೇ ಕೀರ್ತನೆ, 96ನೇ ಕೀರ್ತನೆ, 97ನೇ ಕೀರ್ತನೆ, 98ನೇ ಕೀರ್ತನೆ, 99ನೇ ಕೀರ್ತನೆ, ಈ ರೀತಿ ಕೆಲವು ಕೀರ್ತನೆಗಳನ್ನು ರಾಯಲ್ ಸ್ಯಾಮ್ಸ್ ಅಥವಾ ಎಂಥ್ರೋನ್ಮೆಂಟ್ ಸ್ಯಾಮ್ಸ್ ಅಥವಾ ಸಿಂಹಾಸನಾರೂಢ ಕೀರ್ತನೆ ಎಂಬುದಾಗಿ ವೇದ ಪಂಡಿತರು ಇದನ್ನು ಕರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಕಾರಣ, ಯಾಕೆ ವೇದ ಪಂಡಿತರು ಇದನ್ನು ಸಿಂಹಾಸನಾರೂಢ ಕೀರ್ತನೆ ಎಂಬುದಾಗಿ ಬರೆದರು ಎಂಬುದಾಗಿ ನಾವು ನೋಡುವಾಗ, ಈ ಕೀರ್ತನೆಯಲ್ಲಿ ಸರ್ವಶಕ್ತ ದೇವರ ಶಾಶ್ವತ ರಾಜ್ಯತ್ವದ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಂದರೆ ದೇವರ ಸಾರ್ವಭೌಮತ್ವವನ್ನು ಪ್ರತಿಬಿಂಬಿಸುವಂತಹ ಮಾತುಗಳನ್ನು ಈ ಕೀರ್ತನೆಗಳಲ್ಲಿ ಬರೆದಿರುವುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆದುದರಿಂದಲೇ ವೇದ ಪಂಡಿತರು ಇದನ್ನು ಸಿಂಹಾಸನಾರೂಢ ಕೀರ್ತನೆ ಎಂಬುದಾಗಿ ಕರೆದಿದ್ದಾರೆ. ಪ್ರತ್ಯೇಕವಾಗಿ 95ನೇ ಕೀರ್ತನೆಯಲ್ಲಿ ದೇವರ ಸಾರ್ವತ್ರಿಕ ಸಾರ್ವಭೌಮತ್ವವನ್ನು ಪ್ರತಿಬಿಂಬಿಸುವಂತಹ ಮಾತುಗಳನ್ನು ಬರೆದಿರುವಂಥದ್ದಾಗಿ ನಾವು ನೋಡುತ್ತೇವೆ. ಈ ಕೀರ್ತನೆಯನ್ನು ಇಸ್ರಾಯೇಲರು ತಮ್ಮ ಹೊಸ ವರ್ಷದ ಆಚರಣೆಯಲ್ಲಿ ದೇವಾಲಯದಲ್ಲಿ ಇದನ್ನು ಹಾಡುತ್ತಿದ್ದರು ಎಂಬುದಾಗಿ ನಾವು ಚರಿತ್ರೆಗಾರರು ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಈ ಒಂದು ಕೀರ್ತನೆಯಲ್ಲಿ ದೇವರ ಅಪ್ರಮೇಯವಾದಂತಹ ಕಾರ್ಯವನ್ನು, ದೇವರ ಅಪ್ರಮೇಯವಾದಂತಹ ಶಕ್ತಿಯನ್ನು ಜನರಿಗೆ ತಿಳಿಸುವಂತಹ ವಾಕ್ಯಗಳು ಈ ಕೀರ್ತನೆಯಲ್ಲಿ ಬರೆದಿರುವುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದೇನೇ ಆಗಿದ್ರೂ ಈ ಕೀರ್ತನೆ ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಆತ್ಮಿಕವಾದಂತಹ, ಒಂದು ದೈವಿಕವಾದಂತಹ ಸಂದೇಶವನ್ನು ಕೊಡುವಂಥದ್ರಲ್ಲಿ ಯಾವ ಸಂಶಯವಿಲ್ಲ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತಹ ಪ್ರತಿಯೊಂದು ಮಾತುಗಳು ಪ್ರತಿ ದೇವರ ಮಕ್ಕಳ ಆತ್ಮಿಕ ವರ್ಧನೆಗೆ, ಆತ್ಮಿಕ ಉಜ್ಜೀವನಕ್ಕೆ ಅದು ಕಾರಣವಾಗಿ ಮಾರ್ಪಟ್ಟಿರುವಂಥದ್ರಲ್ಲಿ ಯಾವ ಸಂಶಯವಿಲ್ಲ. ಈ 95ನೇ ಕೀರ್ತನೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಜನರನ್ನು ಆಮಂತ್ರಿಸುವಂತಹ 2 ವಾಕ್ಯ ಭಾಗಗಳು ಬರೆದಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಅದು 1ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ಬನ್ನಿರಿ, ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ. ಇಲ್ಲಿ ಕೀರ್ತನೆಗಾರನು ಜನರನ್ನ ಆಮಂತ್ರಿಸ್ತಾ ಇದ್ದಾನೆ.
is welcoming to the people. Come, let us worship God. ಅದೇ ರೀತಿಯಾಗಿ ಅದರ 6ನೇ ವಾಕ್ಯದಲ್ಲಿ ಮತ್ತೊಂದಾವರ್ತಿ ಕೀರ್ತನೆಗಾರನು ಜನರು ದೇವರನ್ನ ಆರಾಧಿಸುವುದಕ್ಕೆ ಆಮಂತ್ರಿಸುವುದನ್ನು ನಾವು ನೋಡ್ತಾ ಇದ್ದೇವೆ. 6ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಮೊದಲನೇ ವಾಕ್ಯದಲ್ಲಿ ಆತನು ಜನರಲ್ ಆಗಿ ಜನರನ್ನ ಕರಿತಾ ಇದ್ದಾನೆ, ಬನ್ನಿರಿ ಯೆಹೋವನಿಗೆ ಉತ್ಸಾಹಧ್ವನಿಗೈಯುವ. 6ನೇ ವಾಕ್ಯದಲ್ಲಿ ಬನ್ನಿರಿ ನಮ್ಮ ನಿರ್ಮಾಣಿಕನಾದಂತಹ, ನಮ್ಮನ್ನು ನಿರ್ಮಿಸಿದಂತಹ, ನಮ್ಮನ್ನು ಉಂಟು ಮಾಡಿದಂತಹ ದೇವರನ್ನು ಆರಾಧಿಸೋಣ ಎಂಬುದಾಗಿ ಕರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಾನು ಪ್ರತಿ ಬಾರಿ ಹೇಳುವ ರೀತಿಯಲ್ಲಿ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿರುವಂತಹ ಮೂಲ ಉದ್ದೇಶ ದೇವರನ್ನ ಆರಾಧಿಸುವುದಕ್ಕೋಸ್ಕರವಾಗಿ. ದೇವರು ಆದಾಮನನ್ನ ಅವ್ವಳನ್ನ ಸೃಷ್ಟಿ ಮಾಡಿರುವಂಥದ್ದು ಏದೇನ್ ತೋಟವನ್ನ ಕಾಯುವುದಕ್ಕೋಸ್ಕರವಾಗಿ ಅಲ್ಲ, ಏದೇನ್ ತೋಟದಲ್ಲಿ ವ್ಯವಸಾಯ ಮಾಡೋದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ದೇವರೊಟ್ಟಿಗೆ ಒಂದು ಅನ್ಯೋನ್ಯವಾದಂತಹ ಸಂಬಂಧವನ್ನು ಇಟ್ಟುಕೊಳ್ಳುವುದಕ್ಕೋಸ್ಕರವಾಗಿ. ಆದರೆ ದೇವರ ಮಾತಿಗೆ ಅವಿಧೇಯರಾದ ಕಾರಣ, ದೇವರ ಮಾತಿಗೆ ಅವಿಧೇಯರಾದ ಕಾರಣ ದೇವರು ಆದಾಮನನ್ನು ಅವ್ವಳನ್ನು ಏದೇನ್ ತೋಟದಿಂದ ಹೊರಹಾಕದ. ಸೊ ದೇವರು ನಮ್ಮನ್ನ ಸೃಷ್ಟಿಸಿರುವಂತಹ ಮೂಲ ಉದ್ದೇಶ ನೀನು ನಾನು ದೇವರನ್ನ ಆರಾಧಿಸುವವರಾಗಿರಬೇಕು. ದೇವರು ನಮಗೆ ಕೊಟ್ಟಿರುವಂತ, ನಾವು ಎಷ್ಟರ ಮಟ್ಟಿಗೆ ನಾವು ದೇವರನ್ನ ಆರಾಧಿಸ್ತಾ ಇದ್ದೇವೆ, ದೇವರು ನಮಗೆ ಕೊಡುವಂತಹ ಸಮಯಗಳಲ್ಲಿ ಎಷ್ಟು ಸಮಯ ನಾವು ದೇವರನ್ನ ಆರಾಧಿಸುವವರಾಗಿದ್ದೇವೆ. ಒಂದು ದಿನದಲ್ಲಿ 24 ತಾಸುಗಳು ನಮ್ಮ ಜೀವಿತದಲ್ಲಿ ಇರುವುದಾದರೆ ಎಷ್ಟು ತಾಸುಗಳು ನಾವು ದೇವರನ್ನ ಆರಾಧಿಸುತ್ತೇವೆ? ದೇವರನ್ನ ಆರಾಧಿಸುತ್ತೇವೆ ಎಂಬುದಾಗಿ ಹೇಳುವಾಗ ನಾವು ಮನೆಯಲ್ಲಿ ಕೂತು ಹಾಡುಗಳನ್ನು ಹಾಡಿ ಸತ್ಯವೇದವನ್ನು ಓದಿ ಪ್ರಾರ್ಥನೆ ಮಾಡಿ ಸಮಯವನ್ನು ಕಳೆಯುವಂಥದ್ದಲ್ಲ. ಬದಲಾಗಿ ನಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ನಮ್ಮ ಕೆಲಸಗಳಲ್ಲಿ ಅಥವಾ ನಾವು ಮಾಡುವಂಥ ಜವಾಬ್ದಾರಿಗಳಲ್ಲಿ ದೇವರಿಗೆ ಮೆಚ್ಚುಗೆ ಪಡಿಸುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡುವಂಥವರಾಗಿದ್ದೇವೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ನೀವು ಮಾಡುವಂಥದ್ದು ಮನುಷ್ಯರಿಗೋಸ್ಕರವಾಗಿ ಮಾಡದೆ ದೇವರಿಗೋಸ್ಕರವಾಗಿ ಮಾಡಿರಿ ಎಂಬುದಾಗಿ. ಅದು ನಮ್ಮ ಲೌಕಿಕ ಕೆಲಸವಾಗಿರಬಹುದು, ಯಾವುದೇ ಆಗಿರಬಹುದು. ಅಂದ್ರೆ ನಮ್ಮ ಕೆಲಸಗಳ ಮೂಲಕವಾಗಿ ನಾವು ದೇವರನ್ನ ಮಹಿಮೆ ಪಡಿಸುವಂಥವರಾಗಿರಬೇಕು. ಇದು ದೇವರು ನಿನ್ನಿಂದ ನನ್ನಿಂದ ಎದುರು ನೋಡುವಂಥ ಕಾರ್ಯ. ಇಲ್ಲಿ ಕೀರ್ತನೆಗಾರನು ಜನರನ್ನ ಆಮಂತ್ರಿಸುವುದಾಗಿ ನಾವು ನೋಡ್ತೇವೆ, ಬನ್ನಿರಿ ಬನ್ನಿರಿ. ಈ ಕೀರ್ತನೆಯಲ್ಲಿ 2 ಬಾರಿ ಜನರನ್ನ ಆಮಂತ್ರಿಸುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. 1ನೇ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ಬನ್ನಿರಿ ಯೆಹೋವನಿಗೆ ಉತ್ಸಾಹಧ್ವನಿಗೈಯುವ. ಬನ್ನಿರಿ ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಬನ್ನಿರಿ ಆತನ ಸನ್ನಿಧಿಗೆ ಸೇರೋಣ. ಬನ್ನಿರಿ ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ.
ಅಂದರೆ ದೇವರನ್ನು ಆರಾಧಿಸುವಂತಹ ನಾವು ಯಾವ ರೀತಿ ದೇವರನ್ನು ಆರಾಧಿಸಬೇಕೆಂಬುದಾಗಿ ಅದರ 2ನೇ ವಾಕ್ಯದಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ಅದರ 2ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಕೃತಜ್ಞತಾ ಸ್ತುತಿಯೊಡನೆ. ನಾವು ದೇವರಿಗೆ ಉತ್ಸಾಹ ಧ್ವನಿಗ ಮಾಡುವಂಥದ್ದು ಕೃತಜ್ಞತೆಯೊಟ್ಟಿಗೆ ಆಗಿರಬೇಕು. ನಾವು ದೇವರಿಗೆ ಜಯಘೋಷ ಮಾಡುವಂಥದ್ದು ಕೃತಜ್ಞತೆಯೊಟ್ಟಿಗೆ ಆಗಿರಬೇಕು. ನಾವು ದೇವರ ಸನ್ನಿಧಿಗೆ ಸೇರುವಂಥದ್ದು ಕೃತಜ್ಞತೆಯೊಟ್ಟಿಗೆ ಆಗಿರಬೇಕು. ನಾವು ದೇವರಿಗೆ ಕೀರ್ತನೆಗಳಿಂದ ಜಯಘೋಷ ಮಾಡುವಂಥದ್ದು ಕೃತಜ್ಞತೆಗಳೊಟ್ಟಿಗೆ ಆಗಿರಬೇಕು. ಕೀರ್ತನೆಗಳು 30ರಲ್ಲಿ ಕೀರ್ತನೆಗಾರನು ಬರೆದಿರುವಂಥ ಕೆಲವು ಮಾತುಗಳನ್ನು ಹೇಳುವುದಕ್ಕೆ ನಾನು ಬಯಸ್ತೇನೆ. ಅಲ್ಲಿ ಯೆಹೋವನೇ ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಅವನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ದೇವರು ಅವನನ್ನು ಉದ್ಧರಿಸೋದರಿಂದ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ನಾನು ಯೆಹೋವನನ್ನು ಕೊಂಡಾಡುತ್ತೇನೆ. ನಮ್ಮ ಜೀವಿತದಲ್ಲಿ ತುಂಬ ಹಿಂದಕ್ಕೆ ಹೋಗಬೇಡಿ. ಈ 2020 ಜನವರಿ ತಿಂಗಳಿನಿಂದ, ಇಲ್ಲ ಬೇಡ, ಈ 2020 ಮಾರ್ಚ್ ತಿಂಗಳಿನಿಂದ ಇದುವರೆಗೂ ದೇವರು ನಮ್ಮನ್ನು ನಡೆಸಿದ ವಿಧಾನಗಳನ್ನು ನೆನೆಸಿ ಕೃತಜ್ಞತೆಯಿಂದ ನಾವು ದೇವರನ್ನು ಆರಾಧಿಸುತ್ತಾ ಇದ್ದೇವ. ಲೌಕಿಕರಿಗಿಂತಲೂ ಅದ್ಭುತವಾಗಿ, ವಿದ್ಯಾವಂತರಿಗಿಂತಲೂ ಅದ್ಭುತವಾಗಿ ದೇವರು ನಮ್ಮನ್ನು ನಡೆಸಿರುವಾಗ ಆ ದೇವರಿಗೆ ಕೃತಜ್ಞತೆಯಿಂದ ಕಾಣಿಕೆಯನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. 30ನೇ ಕೀರ್ತನೆಗಳನ್ನು ಓದುವಾಗ ನಮಗೆ ಅರ್ಥವಾಗ್ತದೆ. ಯಾವ ರೀತಿಯಾಗಿ ಕೀರ್ತನೆಗಾರನು ದೇವರನ್ನು ಆರಾಧಿಸಿದ ಎಂಬುದಾಗಿ. 2ನೇ ವಾಕ್ಯದಲ್ಲಿ ಅವನು ಹೇಳ್ತಾ ಇದ್ದಾನೆ, ಯೆಹೋವನೇ ನನ್ನ ದೇವರೇ, ನಿನಗೆ ಮೊರೆಯಿಡಲು ನನ್ನನ್ನು ಸ್ವಸ್ಥ ಮಾಡಿದ್ದಿ. ಯೆಹೋವನೇ, ನನ್ನ ಪ್ರಾಣವನ್ನು ಪಾತಾಳದಿಂದಲೂ ಎತ್ತಿದೀಯಲ್ಲ, ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದೀಯಲ್ಲ. ಕೃತಜ್ಞತೆಯಿಂದ ನಾವು ದೇವರನ್ನು ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಇಲ್ಲಿ 95ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರಿರಿ. ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿ ನಾನು ದೇವರನ್ನು ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ನಮ್ಮ ದೇವರಿಗೆ ನಮ್ಮ ಆರಾಧನೆ ಅದು ಕೃತಜ್ಞತೆಯಿಂದ ಬರುವಂತ ಆರಾಧನೆಯಾಗಿರಬೇಕು. ನಾಲ್ಕು ಮತ್ತು 5ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ಯೆಹೋವನ ಭಕ್ತರೇ ಆತನನ್ನು ಕೀರ್ತಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳುಕೊಂಡರೂ ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ಇವತ್ತು ನಮ್ಮ ಜೀವಿತದಲ್ಲಿ ಈ ದುಃಖದ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗುತ್ತಿರುವಾಗಲೂ ಸರ್ವಶಕ್ತನಾದ ದೇವರು ನಮ್ಮೊಟ್ಟಿಗೆ ಹೇಳುವಂತಹ ಆತನ ಆತ್ಮಿಕ ಸಂದೇಶ, ನಿನ್ನ ಜೀವಿತದಲ್ಲಿ ಒಂದು ಮುಂಜಾನೆಯ ಅನುಭವ ದೇವರು ಸಿದ್ಧ ಮಾಡಿದ್ದಾನೆ. ನಮ್ಮ ಜೀವಿತವನ್ನು ನಾವು ತಿರುಗಿ ನೋಡುವಾಗ
ಎಷ್ಟರ ಮಟ್ಟಿಗೆ ನೀನು ನಾನು ಆ ದೇವರನ್ನ ಕೃತಜ್ಞತೆಯಿಂದ ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. 95ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಕೀರ್ತನೆಗಾರನು ಜನರನ್ನ ಆಮಂತ್ರಿಸ್ತಾ ಇದ್ದಾನೆ. ಬನ್ನಿರಿ, ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ. ಯಾವ ರೀತಿಯಾಗಿ? ಕೃತಜ್ಞತೆಯಿಂದ ನಾವು ದೇವರನ್ನ ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಕಾರಣ ನಾವು ದೇವರಿಂದ ಹೊಂದಿಕೊಂಡಂತ ಆಶೀರ್ವಾದಕ್ಕೆ ಅನುಗುಣವಾಗಿ ನಮ್ಮ ಶ್ರೇಷ್ಠತೆ ಅಲ್ಲ, ನಮ್ಮ ವಿದ್ಯಾ ಸಂಪೂರ್ಣತೆ ಅಲ್ಲ, ದೇವರ ಮಹಾಕೃಪೆ, ದೇವರ ಮಹಾಕರುಣೆ ನಿನ್ನನ್ನು ನನ್ನನ್ನು ಇಲ್ಲಿಯ ತನಕ ಈ ಭೂಮಿಯಲ್ಲಿ ದೇವರು ನಿನ್ನನ್ನು ನನ್ನನ್ನು ಇಟ್ಟಿರುವಂಥದ್ದು. ಆ ದೇವರಿಗೆ ಕೃತಜ್ಞತೆಯಿಂದ ಆರಾಧನೆ ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಆಮೇಲೆ ದ ರೀಸನ್ ಟು ವರ್ಷಿಪ್ ಗಾಡ್, ಯಾತಕ್ಕೋಸ್ಕರವಾಗಿ ನಾವು ದೇವರನ್ನು ಆರಾಧಿಸಬೇಕು ಎಂಬುವಂಥದ್ದು ಅದು 3, 4, 5 ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೆಹೋವನು ಮಹಾದೇವರು, ಎಲ್ಲ ದೇವರುಗಳಲ್ಲಿ ಮಹಾರಾಜನು ಆಗಿದ್ದಾನೆ. ಅವರ್ ಗಾಡ್ ಇಸ್ ಅ ಗ್ರೇಟ್ ಗಾಡ್. ಇಲ್ಲಿ ನಾವು ನೋಡುವಂಥದ್ದು ದೇವರು, ಆತನು ಮಹಾದೇವರು. ನನ್ನನ್ನು ಕೇಳುವಂತ ನನ್ನ ಪ್ರಿಯ ದೇವರ ಮಕ್ಕಳೇ, ಈ ಮಹಾದೇವರನ್ನ, ಈ ಮಹಾಕರ್ತನನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಸಂದರ್ಭವನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿರಬೇಕು. 3, 4, 5 ವಾಕ್ಯಗಳಲ್ಲಿ ದೇವರ ಸೃಷ್ಟಿಗಳ ಕುರಿತಾಗಿ ಕೀರ್ತನೆಗಾರನು ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಅದು ದೇವರ ಸೃಷ್ಟಿಯನ್ನ ನೆನೆಸಿ ನೀನು ನಾನು ದೇವರನ್ನ ಆರಾಧಿಸಬೇಕು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಕಳೆದ ವಾರ ಓದಿದಂಥ ವಾಕ್ಯವನ್ನು ಮತ್ತೆ ಓದ್ತೇನೆ. 19ನೇ ಕೀರ್ತನೆ 1ನೇ ವಾಕ್ಯ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸ್ತಾ ಇದೆ. ನಾವು ಕಾಣುವಂಥ ಭೂಮಿ, ನಾವು ಕಾಣುವಂಥ ಸೂರ್ಯ, ನಾವು ಕಾಣುವಂಥ ನಕ್ಷತ್ರಗಳು, ನಾವು ಕಾಣುವಂಥ ಗಿಡಗಳು, ನಾವು ಕಾಣುವ ನಮ್ಮ ದೇವರ ಕ್ರಿಯೆಯನ್ನ, ನಮ್ಮ ದೇವರ ಸೃಷ್ಟಿಯನ್ನ ಅದು ಪ್ರಚುರಪಡಿಸುವಂಥದ್ದಾಗಿದೆ. ಇವೆಲ್ಲವನ್ನ ನಾವು ನೋಡುವಂಥ ಸಂದರ್ಭದಲ್ಲಿ ನೀನು ನಾನು ದೇವರನ್ನ ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಆತನು 2ನೇ ಬಾರಿ ಜನರನ್ನು ಆಮಂತ್ರಿಸುವಂಥದ್ದಾಗಿ ನಾವು ನೋಡ್ತಾ ಇದ್ದೇವೆ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ನಮ್ಮ ನಿರ್ಮಾಣಿಕನಾದಂಥ ಯೆಹೋವನಿಗೆ. ಯೆರೆಮೀಯ ಪ್ರವಾದನ ಪುಸ್ತಕದಲ್ಲಿ ನಾವು ನೋಡುವಂಥ ಒಂದು ಮಾತಿದೆ. ತಾಯಿಯ ಗರ್ಭದಲ್ಲಿ ನಿನ್ನನ್ನು ರೂಪಿಸುವುದಕ್ಕಿಂತ ಮುಂಚಿತವಾಗಿ ನಾನು ನಿನ್ನನ್ನು ಕಂಡಿದ್ದೇನೆ. ತಾಯಿಯ ಗರ್ಭದಲ್ಲಿ ನಮ್ಮ ರೂಪ ಉಂಟಾಗೋದಕ್ಕಿಂತ ಮುಂಚಿತವಾಗಿ ದೇವರು ನಿನ್ನನ್ನು ನನ್ನನ್ನು ಆತನು ತಿಳಿದಿರುವಂಥ ದೇವರು. ಆದುದರಿಂದಲೇ ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಏಳನೇ ವಾಕ್ಯದಲ್ಲಿ ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ನಾವು ಆತನು ಪಾಲಿಸುವ ಪ್ರಜೆಯಾಗಿದ್ದೇವೆ. ಹೌದು ಪ್ರಿಯ ದೇವರ ಮಕ್ಕಳೇ, ಕೀರ್ತನೆ 23ರಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನು ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ.
ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ. ನಾವು ಆತನು ಪಾಲಿಸುವ ಹಿಂಡುಗಳಾಗಿದ್ದೇವೆ. ಒಬ್ಬ ಕುರುಬನು ತನ್ನ ಕುರಿಗಳನ್ನು ಯಾವ ರೀತಿಯಾಗಿ ಪರಿಪಾಲಿಸುತ್ತಾನೋ ಅದೇ ರೀತಿಯಾಗಿ ದೇವರು ನಿನ್ನನ್ನು ನನ್ನನ್ನು ಪರಿಪಾಲಿಸುವಂತಹ ಆತನ ಪರಿಪಾಲನಾ ಮಾರ್ಗವನ್ನು ನೆನೆಸಿ ನೀನು ನಾನು ದೇವರಿಗೆ ಆರಾಧನೆಯನ್ನು ಸಲ್ಲಿಸುವಂಥವರಾಗಿರಬೇಕು. ಕಳೆದ ದಿನ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸಿದೆ. ಕಾರಣ ಏನೆಂಬುದಾಗಿ ನಾನು ಹೇಳೋದಿಲ್ಲ. ಸುಮಾರು 3 ಗಂಟೆ ರಾತ್ರಿ ಎದ್ದು ನಿಂತು ದೇವರು ಕೊಟ್ಟಂಥ ಆಶೀರ್ವಾದವನ್ನು ನೆನೆಸಿ ದೇವರಿಗೆ ಸ್ತೋತ್ರ ಮಾಡಿದೆ. ಯೋಗ್ಯತೆ ಇಲ್ಲದೆ ಇರುವಂಥ ಸ್ಥಾನದಲ್ಲಿ, ಅರ್ಹತೆ ಇಲ್ಲದೆ ಇರುವಂಥ ಸ್ಥಾನದಲ್ಲಿ ದೇವರು ನಿನ್ನನ್ನು ನನ್ನನ್ನು ಪರಿಪಾಲಿಸುವಂಥ ಆ ಪರಿಪಾಲನಾ ಮಾರ್ಗವನ್ನು ನೆನೆಸಿ ನೀನು ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ನಾವು ಆತನು ಪಾಲಿಸುವ ಪ್ರಜೆಯು ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ ಅನೇಕ ಕಾರ್ಯಗಳು ಉಂಟು. There is a reason to worship God. There is a reason to praise God. ದೇವರನ್ನು ಆರಾಧಿಸುವುದಕ್ಕೆ ಕಾರಣ ಉಂಟು. ದೇವರ ಸನ್ನಿಧಾನಕ್ಕೆ ಕೃತಜ್ಞತೆಯಿಂದ ಸೇರಿ ಬರುವುದಕ್ಕೆ there is a reason. ಅನೇಕ ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುವಂತಹ ವಿಷಮಕರವಾದ ಪರಿಸ್ಥಿತಿಗಳು ನಮ್ಮನ್ನು ದೇವರಿಂದ ಒಂದು ರೀತಿ ಅಗಲಿಸುವಂಥ ಅವಸ್ಥೆಗಳು ಬರಬಹುದು. ಪ್ರಿಯರೇ, ಅನೇಕ ಸಂದರ್ಭದಲ್ಲಿ ನಾವು ನೆನೆಸಬಹುದು, ದೇವರು ನನ್ನ ಕುರಿತಾಗಿ ಚಿಂತಿಸುತ್ತಾ ಇಲ್ವಾ ಎಂಬುದಾಗಿ. ಅನೇಕ ಸಂದರ್ಭಗಳು ನಾವು ನೆನೆಸ್ತೇವೆ, ದೇವರು ನಮ್ಮನ್ನು ಮರೆತು ಬಿಟ್ಟಿದ್ದಾನೆ ಎಂಬುದಾಗಿ. ಕಳೆದ ದಿನ ಒಬ್ಬ ಮಿಷನರಿಯ ಜೀವನ ಚರಿತ್ರೆಯನ್ನು ನಾನು ಓದ್ತಾ ಇದ್ದೆ. ಜಾನ್ ಜಿ ಪ್ಯಾಟನ್ ಅವರ ಜೀವನ ಚರಿತ್ರೆಯನ್ನು ಒಂದು ಸಾರಿ ನಾವು ಓದುವಂಥದ್ದು ಬಹಳ ಮುಖ್ಯ. ಆ ಸೇವಕರು ಅನುಭವಿಸಿದಂತಹ ಕಷ್ಟ, ಕರ್ತನ ಸೇವೆಗೋಸ್ಕರವಾಗಿ ಅವರ ಜೀವಿತದಲ್ಲಿ ಸಂಭವಿಸಿದಂಥ ನಷ್ಟ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಚಿಂತಿಸುವುದಕ್ಕೂ ಅಸಾಧ್ಯವಾಗಿದೆ. ಅನೇಕ ದೇವರ ಭಕ್ತರು ತಮ್ಮ ಜೀವಿತದಲ್ಲಿ ಸೇವೆಯ ಮೂಲಕವಾಗಿ ಹಾದು ಹೋದಂತಹ ವಿಚಾರಗಳನ್ನು ನಾವು ಯೋಚಿಸುವಾಗ ನಮ್ಮ ಚಿಂತೆಗೆ ಅದು ನಿಲುಕದಷ್ಟು ಮಿಗಿಲಾಗಿರುವಂಥದ್ದಾಗಿದೆ. ಆದುದರಿಂದಲೇ ನಾನು ಹೇಳ್ದಲೆ, ದೇರ್ ಇಸ್ ಅ ರೀಸನ್ ಟು ಪ್ರೈಸ್ ಗಾಡ್. ದೇವರನ್ನು ಆರಾಧಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೆಲವು ಕಾರಣಗಳಿದೆ. ಅದರ 1-7 ವಾಕ್ಯದಲ್ಲಿ ಸಾರ್ವಭೌಮನಾದಂಥ ದೇವರನ್ನು ಆರಾಧಿಸುವ ಕುರಿತಾಗಿ ಹೇಳಿ, ಅದರ 7ನೇ ಭಾಗದಿಂದ 11ನೇ ವಾಕ್ಯದಲ್ಲಿ ಅಪನಂಬಿಕೆಯಿಂದ ಆಗುವಂಥ ಪ್ರತಿಗಳ ಕುರಿತಾಗಿ ಆತನು ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ನೀವು ಇವತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ಇಲ್ಲಿ ಪ್ರಾರಂಭದಲ್ಲಿ ಕೀರ್ತನೆಗಾರನು ದೇವರ ಸಾರ್ವಭೌಮತ್ವವನ್ನು, ದೇವರನ್ನು ಆರಾಧಿಸುವ ಯಾತಕ್ಕೋಸ್ಕರವಾಗಿ ದೇವರನ್ನು ಆರಾಧಿಸಬೇಕು ಎಂಬುದಾಗಿ ಆತನು ವಿವರಿಸಿ ನಂತರವಾಗಿ ಹೇಳ್ತಾ ಇದ್ದಾನೆ,
ಅಪನಂಬಿಕೆಯ ಹೃದಯ ನಮ್ಮ ಜೀವಿತದಲ್ಲಿ ಬಂದರೆ ಸಂಭವಿಸುವಂಥ ಕಾರ್ಯ ಏನೆಂಬುದಾಗಿ ಆತನು ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ನೀವು ಇವತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. 8ನೇ ವಾಕ್ಯ, ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರಿಬಾದಲ್ಲಿ ಮಸ್ಸಾ ದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ವಿಮೋಚನಾ ಕಾಂಡ 17ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಆ ಕಾರ್ಯಗಳು ಅಲ್ಲಿ ಬರೆದಿರುವಂಥದ್ದಾಗಿ ನಾವು ನೋಡುತ್ತೇವೆ. 17ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ದೇವರು ಮಹಾ ಕೃಪೆಯಿಂದ ತನ್ನ ಮಹಾ ಭುಜಬಲದಿಂದ ದಾಸತ್ವದಿಂದ ಇಸ್ರಾಯೇಲ್ ಮಕ್ಕಳನ್ನು ಬಿಡಿಸಿ ಅಬ್ರಹಾಮನಿಗೆ, ಇಸಾಕನಿಗೆ, ಯಾಕೋಬನಿಗೆ ವಾಗ್ದಾನ ಮಾಡಿದ ವಾಗ್ದಾನ ದೇಶಕ್ಕೆ ಅವರನ್ನು ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಥವಾ ಮರುಭೂಮಿಯಲ್ಲಿ ಅವರಿಗೆ ಕುಡಿಯುವುದಕ್ಕೆ ನೀರಿಲ್ಲದೆ ಬಂದಂಥ ಸಂದರ್ಭದಲ್ಲಿ ಜನರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಿದರು ಎಂಬುದಾಗಿ ನೋಡುತ್ತೇವೆ. ಅದರ 7ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ವಿಮೋಚನಾ ಕಾಂಡ 17ನೇ ವಾಕ್ಯ, ಯೆಹೋವನು ನಮ್ಮ ಮಧ್ಯದಲ್ಲಿ ಇದ್ದಾನೋ ಇಲ್ಲವೋ ಎಂದು ಯೆಹೋವನನ್ನು ಅಲ್ಲಿ ಪರೀಕ್ಷಿಸಿದರು. ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭ ದೇವರನ್ನು ಪರೀಕ್ಷಿಸುವಂಥ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಇದೆ. ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತಾವೆ, ದೇವರು ನನ್ನನ್ನು ಕೈ ಬಿಟ್ಟಿದ್ದಾನೆ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ಲ. ಕಾರಣ ನಾವು ಅನುಭವಿಸುವಂಥ ವೇದನೆಯನ್ನು ನಮ್ಮ ದೇವರಿಗಿಂತ ದೊಡ್ಡದಾಗಿ ನಾವು ನೋಡ್ತೇವೆ. ನಾನು ಸಾಧಾರಣವಾಗಿ ಹೇಳುವಂಥ ಒಂದು ಮಾತು, ಮಾನಸಿಕವಾಗಿರುವಂಥ ಯಾವ ಮಾತು ಯಾವ ವ್ಯಕ್ತಿಯನ್ನು ಆದರಣೆ ಕೊಡುವುದಕ್ಕೆ ಸಾಧ್ಯವಿಲ್ಲ. ಅನುಭವಿಸುವಂಥ ವ್ಯಕ್ತಿಗೆ ಮಾತ್ರ ಗೊತ್ತು ಅದರ ವೇದನೆ ಏನೆಂಬುದಾಗಿ. ಆದರೆ ದೇವರ ವಾಕ್ಯ ಹೇಳುವಂಥದ್ದು, ನೀನು ಅನುಭವಿಸುವ ಕಷ್ಟಕ್ಕಿಂತಲೂ ನಿನ್ನ ದೇವರು ದೊಡ್ಡವನಾಗಿದ್ದಾನೆ. ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಹಾಡಿದೆ, ಬಿಗರ್ ದ್ಯಾನ್ ಎನಿ ಪ್ರಾಬ್ಲಮ್, ಬಿಗರ್ ದ್ಯಾನ್ ಎನಿಥಿಂಗ್, ಮೈ ಗಾಡ್ ಈಸ್ ಬಿಗರ್ ದ್ಯಾನ್ ಎನಿಥಿಂಗ್ ದಟ್ ಐ ಕ್ಯಾನ್ ಸಿ ಆರ್ ಕೆನಾಟ್ ಸಿ. ನಾನು ನೋಡುವ ಎಲ್ಲ ಪ್ರಶ್ನೆಗಳಿಗಿಂತಲೂ, ನಾನು ನೋಡದಿರುವ ಎಲ್ಲ ಪ್ರಶ್ನೆಗಳಿಗಿಂತಲೂ ನನ್ನ ದೇವರು ದೊಡ್ಡವನಾಗಿದ್ದಾನೆ. ಸೊ ಯಾವಾಗ ನಮ್ಮ ದೇವರನ್ನ ನಮ್ಮ ಪ್ರಶ್ನೆಗಳಿಗಿಂತ, ನಾವು ಹಾದು ಹೋಗುವಂಥ ಪ್ರತಿಕೂಲಗಳಿಗಿಂತ ದೊಡ್ಡದಾಗಿ ನಾವು ಕಾಣ್ತೇವೆ, ಆಗ ನಮ್ಮ ಪ್ರಶ್ನೆಗಳು ಚಿಕ್ಕದಾಗಿ ಕಾಣ್ತದೆ. ನಾವು ದೂರದಿಂದ ನೋಡಬೇಕಾದ್ರೆ ಬೆಟ್ಟದ ತುದಿ ಬಹಳ ಎತ್ತರವಾಗಿರ್ತದೆ. ಆದರೆ ನಾವು ನಡೆದು ಹೋಗುವ ಆಗಲ್ಲ, ಅದು ತುಂಬ ಚಿಕ್ಕದಾಗಿ ಮಾರ್ಪಡ್ತದೆ. ಅದೇ ರೀತಿಯಾಗಿ ನಾವು ದೇವರನ್ನು ನಮ್ಮ ಜೀವಿತದಲ್ಲಿ ದೊಡ್ಡದಾಗಿ ನಾವು ನೋಡುವಾಗ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುವಂಥ ಪ್ರಶ್ನೆಗಳು ಚಿಕ್ಕದಾಗಿ ಮಾರ್ಪಡ್ತದೆ. ವಿಮೋಚನಾ ಕಾಂಡ 17ನೇ ಅಧ್ಯಾಯ 7ನೇ ವಾಕ್ಯ ಹೇಳ್ತಾ ಇದೆ, ಯೆಹೋವನು ನಮ್ಮ ಮಧ್ಯದಲ್ಲಿ ಇದ್ದಾನೋ ಇಲ್ಲವೋ ಎಂದು ಯೆಹೋವನನ್ನು ಅಲ್ಲಿ ಪರೀಕ್ಷಿಸಿದರು. ಮೋಶೆ ಆ ಸ್ಥಳಕ್ಕೆ ಮಸ್ಸಾ ಎಂದು ಹೆಸರಿಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ದೇವರು ನಮಗೆ ಜ್ಞಾಪಕಪಡಿಸುವಂಥ ಒಂದು ವಿಚಾರ, ನಿಮ್ಮ ಹಿರಿಯರು, ನಮ್ಮ ಪಿತೃಗಳು ಅರಣ್ಯದಲ್ಲಿ ಮರಿಬಾದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಬೇಡ್ರಿ. ಪ್ರಿಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ದೇವರು ನಮ್ಮೊಟ್ಟಿಗೆ ಹೇಳುವಂಥದ್ದು ಒಂದೇ ಒಂದು ಮಾತು, ನೀನು ಅನುಭವಿಸುವಂಥ ವೇದನೆಗಿಂತ, ನೀನು ಹಾದು ಹೋಗುವಂಥ ಪ್ರಶ್ನೆಗಳಿಗಿಂತ, ನಿನ್ನ ಜೀವಿತದಲ್ಲಿ ನೀನು ದೊಡ್ಡದು ಎಂಬುದಾಗಿ ನೆನೆಸಿರುವಂಥ ಯಾವುದೇ ವಿಷಯಕ್ಕಿಂತ ನನ್ನ ದೇವರು, ಆತನು ದೊಡ್ಡ ದೇವರಾಗಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ಕೀರ್ತನೆಗಾರನು ನಮ್ಮನ್ನು ಆಮಂತ್ರಿಸುವಂಥದ್ದು, ಬನ್ನಿರಿ ಯೆಹೋವನಿಗೆ
ಉತ್ಸಾಹದನಿಗೈಯುವ ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಸೊ ಈ ಬೆಳಗಿನ ಜಾವದಲ್ಲಿ ನಾವು ಈ ದೇವರನ್ನು ಆರಾಧಿಸುವುದಕ್ಕೆ, ಈ ದೇವರನ್ನು ಮಹಿಮೆ ಪಡಿಸುವುದಕ್ಕೆ, ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಶ್ರೇಷ್ಠವಾದ ಸಮಯವನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ನಿಜವಾಗಲೂ ಈ ದೇವರು ನಮ್ಮ ಆರಾಧನೆಗೆ ಯೋಗ್ಯನಾಗಿದ್ದಾನೆ. ದೇವರು ನಮ್ಮಿಂದ ಎದುರು ನೋಡುವಂಥ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ಕುಗ್ಗಿದ ಮನಸ್ಸು, ಇದಕ್ಕಿಂತಲೂ ಮಿಗಿಲಾಗಿ ದೇವರು ನಮ್ಮಿಂದ ಯಾವುದನ್ನು ಎದುರು ನೋಡುವಂಥದ್ದಿಲ್ಲ. ಆಗಿರುವಾಗ ನಮ್ಮ ಹೃದಯದ ಅಂತರಾಳದಿಂದ ನಾವು ದೇವರನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ನಮ್ಮನ್ನು ಉಂಟು ಮಾಡಿದಂಥ ದೇವರನ್ನು, ನಮ್ಮನ್ನು ಕಾಪಾಡಿದಂಥ ದೇವರನ್ನು, ನಮಗೆ ಬೇಕಾದಂಥ ಆಶೀರ್ವಾದವನ್ನು ಕೊಟ್ಟಂಥ ದೇವರನ್ನು. ಪ್ರಿಯರೇ, ದಿಸ್ ಇಸ್ ವಾಟ್ ಗಾಡ್ ರಿಕ್ವೈರ್ಡ್ ಫ್ರಮ್ ಅಸ್. ಇದು ದೇವರು ನಿನ್ನಿಂದ ನನ್ನಿಂದ ಎದುರು ನೋಡುವಂಥ ಒಂದು ವಿಚಾರ. ಈ ಬೆಳಗಿನ ಜಾವದಲ್ಲಿ ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಭೂಪರ ಲೋಕವನ್ನು ಸೃಷ್ಟಿ ಮಾಡಿರುವಂಥ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಕರ್ತನೆ, ಮತ್ತೊಂದು ಆವರ್ತಿ ನಿಮ್ಮನ್ನು ಆರಾಧಿಸುವುದರ ಕುರಿತಾಗಿ ಕರ್ತನೆ ನಮ್ಮೊಟ್ಟಿಗೆ ನೀನು ಸ್ಪಷ್ಟವಾಗಿ ನೀನು ಮಾತನಾಡಿದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಕರ್ತನೆ, ಇಸ್ರಾಯೇಲರು ಕರ್ತನೆ ಮರುಭೂಮಿಯಲ್ಲಿ ನಿನ್ನನ್ನು ಪರೀಕ್ಷಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ದೇವರೇ, ಆ ಒಂದು ಅನುಭವದಲ್ಲಿ ನಾವು ಆಗುವುದಕ್ಕೆ ನೀನು ಆಸ್ಪದವನ್ನು ಮಾಡಿಕೊಡ್ಬೇಡ. ಹೌದು ಕರ್ತನೆ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ನೀನು ವಾಗ್ದಾನ ಮಾಡಿದ್ದೀಯಾ. ಆ ವಾಗ್ದಾನಕ್ಕೆ ಅನುಗುಣವಾಗಿ ನಾವು ನಮ್ಮ ಜೀವಿತವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವಂತೆ ನಿನ್ನ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿಗನ ಮಾನ ಮಹಿಮೆ ನಿಮಗೆ ಮಾತ್ರ ನಾವು ಸಮರ್ಪಿಸುತ್ತಾ, ಎಲ್ಲವನ್ನ ನಮಗಾಗಿ ಜೀವ ಕೊಟ್ಟಂಥ ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಾವು ಪ್ರಾರ್ಥಿಸಿದಂಥ ಎಲ್ಲ ಪ್ರಾರ್ಥನಾ ವಿಜ್ಞಾಪನೆಗಳ ಮೇಲೆ ಇಂದಿನಿಂದ ಸದಾಕಾಲವೂ ನೆಲೆಗೊಂಡಿರಲಿ. ಆಮೇನ್, ಆಮೇನ್. ದೇವರು ನಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಪ್ರೇಸ್ ಗಾಡ್.